ಅದರ ಮುಂದುವರೆದ ಅವರ ಬೆನ್ನಿಗೆ ಕಟ್ಕೊಂಡು ಯಾವುದು ಅವರ ಬೆನ್ನಿಗೆ ಕಟ್ಕೊಂಡು ಓಡಾಡೋದಕ್ಕೆ ನಾನು ರಾಕ್ ಲೈನ್ ಅಲ್ಲ ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರನೂ ಕೊಡಲ್ಲ. ಇಟ್ ಬ್ರಿಂಗ್ಸ್ ಡೌನ್ ಹಿಸ್ ಸ್ಟೇಚರ್ ಅಷ್ಟೇ. ಎಲ್ಲಿವರೆಗೂ ಇರಬೇಕು ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ. ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ, ನಂದು ಒಂದು ಭಾಗ ಇರ್ಬೋದು. ಅವರು ಏನೋ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನು ಅವ್ರು ಆಸೆ ಪಟ್ಟರು ಅದಾಗಿಲ್ಲ ಅಂತ ಅನ್ಸುತ್ತೆ. ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ. ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಾನು ಅವರು ರಾಕ್ ಲೈನ್ ಹಿಂದೆನೆ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮಗೆ ಗೊತ್ತಿದೆ. ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯಗಳೇ ಅಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸು ನಾನು ಕೊಡಲ್ಲ. ಇಷ್ಟಾದರೂ ನೀವು ಕೇಳಿದ್ದಕ್ಕೆ ನಾನು ರಿಪ್ಲೈ ಮಾಡ್ತಿದ್ದೀನಿ ಹೊರತು ಇಂಥ ಒಂದು ಚೀಪ್ ಹೇಳಿಕೆಗಳನ್ನು ಯಾರಾದರೂ ಹೇಳಿದ್ರೆ ಇನ್ನು ಮುಂದೆ ನಾನು ನಿಮ್ಮಲ್ಲೇ ಮನವಿ ಮಾಡ್ತೀನಿ, ಡೋಂಟ್ ಕಮ್ ಆ್ಯಂಡ್ ಆಸ್ಕ್. ನನ್ನ ಈ ರೀತಿ ಕಮೆಂಟ್ ಯಾರು ಈಗ ಒಬ್ಬರು ಪಬ್ಲಿಕ್ ಲೈಫಲ್ಲಿ ಇರೋರ ಬಗ್ಗೆ ನಾವು ನೋಡ್ತೀವಿ, ಯೂಟ್ಯೂಬಲ್ಲೋ ಟ್ವಿಟರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹಲವಾರು ಚೀಪ್ ರಿಮಾರ್ಕ್ಸ್ ಮಾಡ್ತಾರೆ. ಅದಕ್ಕೆಲ್ಲ ನಾವು ರಿಪ್ಲೈ ಮಾಡ್ತೀವ? ಅವರ ಮನಸ್ಥಿತಿ ಏನು, ಅವರ ಮೈಂಡ್ ಸೆಟ್ ಏನು, ಅವ್ರು ಹುಟ್ಟು ಬೆಳೆದ ವಾತಾವರಣ ಏನು, ಅಥವಾ ಅವರು ಯಾವ ಮಟ್ಟಕ್ಕೆ ಓದಿರ್ತಾರೆ ಅನ್ನೋದು ನಾವೇ ಅರ್ಥ ಮಾಡ್ಕೊಳ್ತೀವಿ. ಸೊ ಅಲ್ಲಿಗೆ ಅವರ ಒಂದು ಯೋಗ್ಯತೆ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ತೀವಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.